ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಅರ್ಪಿತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್. ಸೊ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಹೋಪ್ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವ್ಲಾಗ್ ಬಂದು ಏನಾಗಿರುತ್ತೆ ಅಂದರೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ಸ್ ವ್ಲಾಗ್ ಆಗಿರುತ್ತೆ. ಹೋಪ್ ನಿಮಗೆ ಈ ವಿಡಿಯೋ ಬರೋಷ್ಟರಲ್ಲಿ ನಿಮ್ಗೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿರುತ್ತೆ ಅಂತ ನಾನು ಅನ್ಕೋತೀನಿ. ಬಟ್ ನಮ್ಮ ಮನೇಲಿ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ, ಯಾವ್ಯಾವ ಥರ ಪ್ರಿಪ್ರೇಷನ್ಸ್ನ ನಾವು ಮಾಡ್ಕೋತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ, ಸೊ ದಟ್ ನನಗೂ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಸೊ ಇಲ್ಲಿ ಬಂದು ನಾನು ಒಂದೇ ಸಲ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ, ಇದೆಲ್ಲ ನಾನು ಮಾಡ್ಕೊಂಡಿರೋದು ಯಾವಾಗಾಗುತ್ತೋ ಆ ಥರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ನಾವು ಸ್ಟಾರ್ಟ್ ಮಾಡಿರೋದು ತಿಂಡಿಯಿಂದ ಏನೇನೆಲ್ಲ ಮಾಡ್ತೀವಿ ಅನ್ನೋ ರೆಸಿಪಿನ ನಾನು ಶೂಟ್ ಮಾಡ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ಇದು ಗೊತ್ತಿರುತ್ತೆ ನಿಮಗೆಲ್ಲ ಏನೇನು ರೆಸಿಪೀಸ್ ಅಂತ, ಬಟ್ ಹೆಂಗೆ ಮಾಡೋದಂತೂ ಕೂಡ ಗೊತ್ತಿರುತ್ತೆ. ಬಟ್ ನನಗೆ ತಿಳಿದಿರೋ ಅಷ್ಟು ನಾನು ಹೇಗೆ ಮಾಡಿದ್ದೀನಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಫಸ್ಟ್ ರೆಸಿಪಿಯಲ್ಲಿ ನಾನು ಮಾಡ್ತಿರೋದು ಕರ್ಜಿಕಾಯಿ. ಇದಂತೂ ಮೋಸ್ಟ್ ಫೇವ್ರೆಟ್ ಆ್ಯಂಡ್ ಕಾಮನ್, ಎಲ್ಲರ ಮನೇಲೂ ಫೆಸ್ಟಿವಲ್ ಅಂತ ಬಂದರೆ. ಸೊ ಇಲ್ಲಿ ನಾನು ಹುರ್ಗಡ್ಲೆ ಹಾಗೂ ಕೊಬ್ಬರಿ ಮತ್ತು ಸಕ್ಕರೆನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಮೈದಾ ಹಿಟ್ಟನ್ನ ಚಪಾತಿ ಹಿಟ್ಟಾಗೆ ಕಲಿಸ್ಬಿಟ್ಟು ಚಿಕ್ಕದಾಗಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಏನು ಕರ್ಜಿಕಾಯಿ ಮೋಲ್ಡ್ ಇರುತ್ತಲ್ಲ ಅದಕ್ಕೆ ಹಾಕಿ ಸ್ಟಫಿಂಗ್ನ ಆ್ಯಡ್ ಮಾಡಿ ಪ್ರೆಸ್ ಮಾಡಿದ್ರೆ ನಮ್ಗೆ ಏನು ಕರ್ಜಿಕಾಯಿ ಶೇಪ್ ಅನ್ನೋದಿರುತ್ತೆ ಅದು ನಮಗೆ ಸಿಗುತ್ತೆ. ಸೊ ಇದಂತೂ ಈಸಿಯಾಗಿ ಮಾಡ್ಕೋಬೋದು, ಯಾರು ಬೇಕಾದರೂ ಮಾಡ್ಬೋದು. ತುಂಬ ಈಸಿ ರೆಸಿಪಿ, ಟೈಮ್ ಹಿಡಿಯುತ್ತೆ ಅಂತಲೂ ಏನೂ ಇಲ್ಲ. ನಾನು ಸ್ವಲ್ಪ ಎಲ್ಲ ಕಡಿಮೆ ಕ್ವಾಂಟಿಟಿಯಲ್ಲ ಮಾಡ್ಕೊಂಡಿದ್ದು, ಬಿಕಾಸ್ ನಮ್ಮ ಮನೇಲಿ ಸ್ವೀಟ್ ತಿನ್ನೋರು ಅಷ್ಟು ಯಾರೂ ಇಷ್ಟಪಡಲ್ಲ. ಅದಕ್ಕೋಸ್ಕರ ಜಸ್ಟ್ ದೇವ್ರಿಗೆ ಇಡಬೇಕಲ್ಲ ಅಂತ ಮಾಡಿದ್ದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಬಂದು ನಾನು ನಿಪ್ಪಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ಅಕ್ಕಿ ಹಿಟ್ಟು, ಹುರ್ಗಡ್ಲೆ ಮತ್ತು ಕಡಲೆ ಬೀಜನ ಫ್ರೈ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಮೈದಾ ಹಿಟ್ಟು, ಎಳ್ಳು, ಖಾರ ಪುಡಿ, ಉಪ್ಪು ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಬಿಸಿ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದು ಮೇಯ್ನ್ ಪಾಯಿಂಟ್ ಏನಂತ ಅಂದರೆ ಚೆನ್ನಾಗಿ ನಾದಬೇಕು. ಇದನ್ನು ಹೆಂಗೆ ನಾವು ಚಪಾತಿ ಹಿಟ್ಟನ್ನ ಚೆನ್ನಾಗಿ ನಾದ್ತೀವೋ ಆ ಥರ ನಾದಿದ್ರೆ ನಮಗೆ ಅದು ಕ್ರ್ಯಾಕ್ಸ್ ಅನ್ನೋದು ಬರೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇದೆಲ್ಲ ಆದಮೇಲೆ ನಾವು ಹೇಗೆ ಚಪಾತಿನ ಕಲಿಸ್ಕೋತೀವೋ ಇದು ಕೂಡ ಅಷ್ಟೇ ಒಂದು ನೈಸ್ ಪೇಪರಲ್ಲಿ ತೊಗೊಂಡು ದೊಡ್ಡದಾಗಿ ನೀವು ಮಾಡ್ಕೊಂಡು ಆಮೇಲೆ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಎಷ್ಟು ಸೈಜಿಗೆ ಬೇಕೋ ಅಷ್ಟಿಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿದ್ರೆ ಅಷ್ಟೇ ನಿಪ್ಪಟ್ಟು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇದು ಆಯಿಲ್ ಬಂದು ನಾನು ಕರ್ಜಿಕಾಯಿ ಮಾಡಿದ್ನಲ್ಲ ಅದರಲ್ಲಿ ಸ್ಟಫಿಂಗ್ದು ಬಿಟ್ಕೊಬಿಡ್ತು, ಅದಕ್ಕೋಸ್ಕರ ಅದು ಬ್ಲ್ಯಾಕ್ ಆಗಿದೆ ಅಷ್ಟೇ, ಬೇರೆ ಏನೂ ಇಲ್ಲ. ಈ ಥರ ಏನು ನಾವು ನಿಪ್ಪಟ್ಟನ್ನ ಹೊತ್ಕೊಂಡಿರ್ತೀವೋ ಅದನ್ನು ಹಾಕ್ಕೊಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ, ತುಂಬ ಲೋನು ಬೇಡ ಹೈಯೂ ಬೇಡ, ಮೀಡಿಯಮ್ ಫ್ಲೇಮಲ್ಲಿ ಬೇಯೋ ತನಕ ಕಾಯಬೇಕು. ಕಲರ್ ಅದು ನಿಮಗೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಥರ ಬರುತ್ತೆ. ಆಗ ಬಂದಾಗ ನೀವು ಅದನ್ನು ಎತ್ತಿ ಹಾರಕ್ಕೆ ಬಿಡಬೇಕು. ಬಿಸಿಯಲ್ಲಿ ತಿಂದರೆ ನಮ್ಗೆ ಆಲ್ಮೋಸ್ಟ್ ಮೆತ್ತಗೆ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಬಂದು ಚಕ್ಲಿ ರೆಸಿಪಿ. ಇದು ತುಂಬ ಸಿಂಪಲ್, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಆಗುತ್ತೆ. ಫಸ್ಟ್ ಇಲ್ಲಿ ನಾನು ಬಂದು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಹುರ್ಗಡ್ಲೆನ ರುಬ್ಬಿ ಇಟ್ಕೊಂಡಿರೋ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಜೀರಿಗೆ, ಅರಿಶಿನ ಮತ್ತು ಖಾರ ಪುಡಿ, ಉಪ್ಪು ಇಷ್ಟೇ, ಮತ್ತು ಕಾಯಿಸಿರೋವಂಥ ಎಣ್ಣೆ ಅಥವಾ ನೀವು ಆಪ್ಷನಲ್ ಬೆಣ್ಣೆ ಕೂಡ ಹಾಕೋಬೋದು, ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ನಮ್ಮ ಮನೇಲಿ ಯಾರೂ ಇಷ್ಟಪಡಲ್ಲ. ಸೊ ಈ ಥರ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ನಾದಬೇಕು. ಕಲಿಸೋದು ಒಂದೇ ಮೇಯ್ನ್ ಬರೋದು ನಿಮಗೆ. ಇಲ್ಲಿ ಹೇಗೆ ಕಲಿಸ್ಬೇಕು ಅನ್ನೋ ಇದ್ರ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಕ್ರ್ಯಾಕ್ಸ್ ಅನ್ನೋದು ಬಿಟ್ಕೊಳ್ಳಲ್ಲ. ಮತ್ತು ತುಂಬ ತೆಳ್ಳಗೂ ಕಲಿಸ್ಕೋಬಾರ್ದು, ತುಂಬ ಗಟ್ಟಿಯಾಗೂ ಕಲಿಸ್ಕೋಬಾರ್ದು. ಬಿಕಾಸ್ ಅದು ನಾವು ಪ್ರೆಸ್ ಮಾಡಬೇಕಾದ್ರೆ ಅದೇನಿರುತ್ತೆ ಅದು ತುಂಬ ತೆಳು ಆಗಿಬಿಟ್ರೆ ಬಿಟ್ಕೊಬಿಡುತ್ತೆ. ಗಟ್ಟಿ ಆದರೆ ನಮಗೆ ಒತ್ತಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ನೋಡಿಕೊಂಡು ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಳ್ಳಿ.
ಸೊ ಎಲ್ಲ ಕಲಿಸ್ಕೊಂಡಾದ್ಮೇಲೆ ನಾವೇನು ಚಕ್ಲಿ ಮೋಲ್ಡ್ ಬರುತ್ತಲ್ವ ಮೋಲ್ಡ್ ಅದಕ್ಕೆ ಆ ಸ್ಟಫ್ ಮಾಡಿಕೊಂಡು ಈ ಥರ ಟ್ರಾನ್ಸ್ಪರೆಂಟ್ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡಿಕೊಂಡು ಚಕ್ಲಿ ಶೇಪ್ಗೆ ಮಾಡ್ಕೋಬೇಕಾಗತ್ತೆ. ನೀವು ಯಾವ ಶೇಪ್ಗಾದರೂ ಹಾಕೋಬೋದು, ನೋ ಪ್ರಾಬ್ಲಮ್, ಅದು ನಿಮಗೆ ಬಿಟ್ಟಿದ್ದು. ಆ್ಯಂಡ್ ನೆಕ್ಸ್ಟು ಇಲ್ಲಿ ಬಂದು ರವೆ ಉಂಡೆ ಮಾಡ್ತಾ ಇರೋದು. ರವೆ ಉಂಡೆಗೆ ನಾರ್ಮಲ್ ಎಲ್ಲರಿಗೂ ಗೊತ್ತಿರುತ್ತೆ, ಅಷ್ಟು ತುಂಬ ಈಸಿ ರೆಸಿಪಿ ಆ್ಯಂಡ್ ಫೇವ್ರೆಟ್ ರೆಸಿಪಿ ಕೂಡ ಇದು. ನಾನು ಇದನ್ನು ರೆಸಿಪಿ ಏನು ನಾನು ಶೇರ್ ಮಾಡ್ಕೋತಾ ಇಲ್ಲ, ಲೈಕ್ ಎಲ್ಲರ ಮನೇಲೂ ಹೇಗೆ ಮಾಡ್ತಾರೋ ಅದೇ ಥರನೇ, ತುಂಬ ಈಸಿ ಅಂತ ನಾನೇನು ಶೇರ್ ಮಾಡ್ತಾ ಇಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಕೂಡ. ಬಟ್ ಇದನ್ನು ಯಾವುದೂ ನಾವು ಟೇಸ್ಟ್ ಮಾಡಿಲ್ಲ ಮುಂಚೆನೇ, ಹಬ್ಬಕ್ಕೆ ದೇವರಿಗೆ ಇಟ್ಟಾದಮೇಲೆ ಕೂಡ ಟೇಸ್ಟ್ ಮಾಡಿತ್ತು. ತುಂಬ ಚೆನ್ನಾಗಿ ಬಂದಿತ್ತು. ಆ್ಯಂಡ್ ಇದು ಸ್ವಲ್ಪ ಬಿಸಿಯಾಗಿದ್ದಾಗಲೇ ನಾವು ಶೇಪ್ ಮಾಡ್ಕೋಬೇಕು ರೌಂಡ್ಗೆ, ಇಲ್ಲಾಂದರೆ ಆರೋದ್ರೆ ಅದೆಲ್ಲ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ್ಯಂಡ್ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಥರ ಮಾಡ್ಕೋಬೋದು, ಎಷ್ಟು ಕ್ವಾಂಟಿಟಿಗೂ ಕೂಡ ನೀವು ಮಾಡ್ಕೋಬೋದು. ಇಲ್ಲಿ ಬಂದು ನಾನು 1/2 kgಗೆ ಆಲ್ಮೋಸ್ಟ್ ಒಂದು 20 ಆಗಿತ್ತು ಅನ್ಕೋತೀನಿ ನಾನು ರವೆ ಉಂಡೆ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದು ನನ್ನ ತಂಗಿಗೆ ಒಂದು ಸ್ವಲ್ಪ ಮೆಹಂದಿ, ಬಿಕಾಸ್ ಹಬ್ಬ ಅಲ್ವಾ, ಪ್ರಿಪ್ರೇಷನ್ಸ್ ಇರುತ್ತೆ ಹುಡುಗಿರಿಗೆ, ಹೆಣ್ಮಕ್ಳಿಗೆ. ಆ್ಯಂಡ್ ಇದು ಥರ್ಸ್ಡೇ ಬಂದು ಒಂದಷ್ಟು ಗ್ರಾಸರೀಸ್ ಮತ್ತು ಪೂಜೆಗೆ ಹಿಂದಿನ ದಿವಸ ಏನೇನು ತರಬೇಕು ಅದೆಲ್ಲ ತೊಗೊಂಡು ಶಾಪ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಆಲ್ಮೋಸ್ಟ್ 12 ಆಗಿಬಿಟ್ಟಿತ್ತು ನಾವು ರಂಗೋಲಿ ಬಿಡ್ಸೋಕ್ಕೋಸ್ಕರ. ತುಂಬ ಲಾಂಗ್ ಗ್ಯಾಪ್ ಆದಮೇಲೆ ನಾನು ನಮ್ಮ ಮಮ್ಮಿ ಸೇರ್ಕೊಂಡು ಇಬ್ಬರು ರಂಗೋಲಿ ಬಿಟ್ಟಿದ್ದು. ಆ್ಯಂಡ್ ತುಂಬ ಹೊಸ ಎಕ್ಸ್ಪೀರಿಯೆನ್ಸ್ ಅನ್ನೋ ಥರ ಇತ್ತು ನಮಗೆ, ಯಾಕಂದರೆ ತುಂಬ ಲಾಂಗ್ ಗ್ಯಾಪ್ ಆಗಿಬಿಟ್ಟಿತ್ತಲ್ಲ. ಹಾಗೆ ನಮ್ಮ ಮಮ್ಮಿ ರಂಗೋಲಿ ಹಾಕ್ತಿದ್ದು, ನಾನು ಕಲರ್ ಹಾಕಿ ಮುಗಿಸಿದ್ವಿ. ಫೈನಲ್ ಔಟ್ಪುಟ್ ಬಂದು ಇದಾಗಿತ್ತು. ನೋಡಿ ಹೇಗಿದೆ ಅಂತ ತಿಳಿಸಿ, ಓಕೆನಾ. ತುಂಬ ದೊಡ್ಡದಾಗಿ ಹಾಕಬೇಕು ಅಂತ ಅಂದ್ಕೊಂಡಿದ್ವಿ, ಅದು ಹಾಗೆ ಬಂತು ಕೂಡ. ಚೆನ್ನಾಗಿತ್ತು ಅಂದ್ಕೊತೀನಿ, ನನಗೆಲ್ಲರಿಗೂ ಇಷ್ಟ ಆಯಿತು ಅಂತ. ಬಟ್ ಮಳೆ ಬಂದುಬಿಟ್ರೆ ಅನ್ನೋದು ಪ್ರಾಬ್ಲಮ್ ಆಗಿತ್ತು. ಆ್ಯಂಡ್ ಇದಾದಮೇಲೆ ಆಲ್ಮೋಸ್ಟ್ 1 o'clockಗೆ ನಾನು ಸ್ಟಾರ್ಟ್ ಮಾಡಿದ್ದು ಡೆಕೋರೇಷನ್ ಮಾಡೋಕ್ಕೆ. ಬಟ್ ಇದು ಯಾಕೋ ಫ್ಲಾಪ್ ಆಗೋಯಿತು. ಫುಲ್ ಹ್ಯಾಂಗಿಂಗ್ಸ್ ಏನಿದೆ ಅದೆಲ್ಲ ಒಂದೊಂದಾದ್ಮೇಲೆ ಒಂದೊಂದಾಗಿ ಬೀಳ್ತಾ ಇತ್ತು. ಸೊ ನಾನು ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟೆ, ಬೇಡ ತೆಗಿ ಇದನ್ನು ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟು ಬೇರೆ ಪ್ಲ್ಯಾನ್ ಮಾಡಿಕೊಂಡೆ. ಅದಾದಮೇಲೆ ಇಲ್ಲಿ ನನ್ನ ತಂಗಿ ದೇವರಿಗೆಲ್ಲ ಹೂವು ಎಲ್ಲ ಮುಡಿಸಿ ನೈಟೇ ಎಲ್ಲ ರೆಡಿ ಮಾಡಿಟ್ಬಿಟ್ಲು. ನೈಟ್ ಇನ್ ದ ಸೆನ್ಸ್ ಆಲ್ರೆಡಿ 2:30 ಆಗಿಬಿಟ್ಟಿತ್ತು ನಾವು ಇದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಅದಾದಮೇಲೆ ನಾರ್ಮಲ್ ಆ್ಯಸ್ ಯೂಶ್ವಲ್ ಪ್ಲೇಟ್ಸ್ಗೆಲ್ಲ ಹಣ್ಣೆಲ್ಲ ಇಟ್ಟು ಜೋಡಿಸ್ಕೊಂಡು ರೆಡಿ ಮಾಡಿಟ್ಕೊಂಡ್ವಿ. ಆ್ಯಂಡ್ ಇದು ನಮ್ಮ ಹೊಸಲು ಮನೆ ಮುಂದೆ ಬಿಡಿಸಿದಂಥ ರಂಗೋಲಿ. ಇದು ಲಕ್ಷ್ಮೀ ರಂಗೋಲಿ ಅಂತೇನೋ ಹೇಳ್ತಾರೆ. ಸೊ ಅದನ್ನು ನಮ್ಮ ಮಮ್ಮಿ ಬಿಡಿಸಿದ್ರು. ಆ್ಯಂಡ್ ಗೈಸ್, ನನ್ನ ಮೆಹಂದಿ ನೋಡಿ ಎಷ್ಟು ಕಲರ್ ಬಂದಿದೆ. ಇದು ಶಾರ್ಟ್ ಟೈಮಲ್ಲಿ ಬಿಡಿಸ್ಕೊಂಡಿದ್ದು ನಾನು. ಆ್ಯಂಡ್ ಫೈನಲ್ ನಮ್ಮ ಮನೆಯಲ್ಲಿ ಲಕ್ಷ್ಮಿ ಹೀಗೆ ಕಾಣಿಸ್ತಿತ್ತು. ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ ತಿಳಿಸಿ.